please Tariq for me? Tariq? Yeah, for you, man. Tariq for you. ಫುಲ್ಲು ನೆನೆಸ್ಕೊಂಡೇ ಬಂದಿದ್ದೀವಿ. ರೈನ್ ಕೋಟ್ ತೊಗೊಂಡಿದ್ದೀವಿ. ಸ್ವಲ್ಪ ನನ್ನ ವಾಯ್ಸ್ ಏನಾದರೂ ಪ್ರಾಬ್ಲಮ್ ಆದರೆ ಬೇರ್ ಮಾಡ್ಕೊಳ್ಳಿ. ಸಾರ್ಥಕ ವಾಪಸ್ ಊರಿಗೆ ಹೋಗೋಣ ಅಂದರೂ ನಾ ರೆಡಿ. Hi guys. Early morning in the... So we have started the drive early morning 5 o'clock to most famous and most beautiful place on earth as per me, because ನಾನು ಅದನ್ನು ನೋಡಿದಾಗ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಹೋಗಬೇಕು ಅಂದರೆ ಮಿನಿಮಮ್ 2 hours ಬೇಕು. ಅದಕ್ಕೋಸ್ಕರ ನಾವು ಅರ್ಲಿ ಮಾರ್ನಿಂಗ್ ಫುಲ್ ರೆಡಿ ಆಗ್ಬಿಟ್ಟು ಶೀಲ್ಡ್ ಎಲ್ಲ ಹಾಕೊಂಡಿರೋ ಥರ ಮಳೆ ಗಿಳೆ ಏನು ಬಂದ್ರೂ, ಗಂಧ ಗಾಳಿ ಮಳೆ ಏನೇ ಬಂದರೂ ಎದುರ್ಕೊಳ್ದಿರ ಹಾಗೆ ನಮ್ಮ ಟ್ರಾವೆಲಿಂಗ್ ಕಂಟಿನ್ಯೂ ಇಡೋಣ ಅಂತ ಮೇಲಿಂದ ಕೆಳಗಡೆ ಕಂಪ್ಲೀಟಾಗಿ ಪ್ಯಾಕ್ ಆಗಿದ್ದೀವಿ. ಸೊ ಹೋಪ್ ನಾವು ಅಂದ್ಕೊಂಡಿರೋ ಟೈಮಿಂಗಿಗೆ ರೀಚ್ ಆಗ್ತೀವಿ ಅಂತ. ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ನಿಮಗೆ. ಇಡೀ ಊರು ಮಲಗಿದೆ. ನಾವಿರೋ ಪ್ಲೇಸ್ ಅಂದರೆ ಉಬುದಿಂದ ಕರೆಕ್ಟಾಗಿ 73 ಕಿಲೋಮೀಟರ್ ಇದೆ. ಅಂದರೆ ಬೈಕ್ ಮೇಲೆ ಆಲ್ಮೋಸ್ಟ್ 2 hours 15 minutes ಅಷ್ಟು ಟ್ರಾವೆಲ್ ಮಾಡೋರಿದ್ದೀವಿ ನಾವು ಇವತ್ತು. ಲೆಟ್ಸ್ ಗೋ. ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಏನಾದರೂ ಸ್ನ್ಯಾಕ್ಸ್ ಥರ ಅಥವಾ ಜ್ಯೂಸು ಅಥವಾ ಹಾಲು ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ವಿ ಡೋಂಟ್ ಥಿಂಕ್ ಅಲ್ಲಿ ಏನಾದರೂ ಸಿಗುತ್ತೆ ತಿನ್ನೋಕ್ಕೆ ಅಂತ. ಇನ್ನೂ ಹಸಿವೇನೂ ಆಗಿಲ್ಲ, ಆದರೆ ಮುಂದೆ ಹೋದರೆ ಹಸಿವಾಗಬಹುದು ಅಲ್ಲಿ ಮತ್ತೇನಾದರೂ ಸಿಗಲಿಲ್ಲ ಅಂದರೆ ಅಂತ ತಗೊಳ್ತಾ ಇದ್ದೀವಿ. Same? ಅಲ್ಲ ಅದೇನು ನೋಡ್ರೆ ಸೇಮ್ ಬಾಟಲ್ ವೇರ್ ಒಳಗ Yeah. I will take this. Okay. Will go? Welcome to Circle. ಇವ್ರು ಪೆಟ್ರೋಲ್ ಬಂಕ್ಗೆ ಸರ್ಕಲ್ ಅಂತಾರೆ ಅನ್ಸುತ್ತೆ. Tariq, can you please Tariq for me? Tariq? For you, man. Tariq for you. Full push. Wow. Full is... Okay. Push is Durang. Durang. Nice. Yeah. Crisp and clear sky, crisp and clear sky, no clouds, no any expectation of raining today. It is already raining.
ನಾವು ಬಿಡಬೇಕಾದ್ರೆ ಕತ್ಲೆ ಇತ್ತು, ಸೊ ಇವಾಗ ಸನ್ರೈಸ್ ಆಗ್ತದೆ, ಸ್ವಲ್ಪ ಸ್ವಲ್ಪ ಬೆಳಕು ಸ್ಟಾರ್ಟ್ ಆಗಿದೆ. ಲಹಂಗನ್ ಸ್ವೀಟ್ ಬಂದು ಇದು ಬಾಲಿಯಲ್ಲಿರೋ ವೆಸ್ಟ್ ಸೈಡಲ್ಲಿ ಲೊಕೇಟ್ ಆಗಿದೆ. ಆಮೇಲೆ ಅದು ಅಬಂಗ್ ಅಂತ ಒಂದು ಊರಲ್ಲಿ ಬರುತ್ತೆ. ಆಮೇಲೆ ಅದು ಮೌಂಟ್ ಅಗುಂಗ್ ಅಂತ ಒಂದು ಮೌಂಟೇನ್ ಇದೆ. ಆ ಮೌಂಟೇನ್ ಮೇಲೆ ಕ್ಲೌಡ್ಸ್ ಬಂದು ಹಾದು ಹೋಗ್ತಾ ಇರುತ್ತೆ. ಆ ವ್ಯೂನ ನೋಡೋದಕ್ಕೆ ಒಂದು ಟ್ರೀ ಹತ್ರ ಒಂದು ಸ್ಟ್ಯಾಂಡ್ ಥರ ಮಾಡಿ ಒಂದು ವ್ಯೂ ಪಾಯಿಂಟ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಅದು ನೋಡೋಕ್ಕೂ ಅಷ್ಟೇ ಸೂಪರಾಗಿ ಕಾಣಿಸುತ್ತೆ ಮತ್ತು ಫೋಟೋಸು ಅಷ್ಟೇ ಚೆನ್ನಾಗಿ ಬರುತ್ತೆ. ಮೇನ್ಲಿ ವ್ಯೂ ಪಾಯಿಂಟ್ಗೋಸ್ಕರ ಮತ್ತು ಆ ಮೌಂಟ್ ಅಗುಂಗ್ ನೋಡೋದಕ್ಕೋಸ್ಕರ ಟೂರಿಸ್ಟ್ಸ್ಗಳು ಜಾಸ್ತಿ ಹೋಗೋದು. ಆಮೇಲೆ ಇದಕ್ಕೆ ಬೆಸ್ಟ್ ಪಾಯಿಂಟ್ ಅಂದರೆ ಟೈಮಿಂಗ್ಸ್ ಅಂದರೆ ಒಂದು ಸನ್ಸೆಟ್ಗೆ ಹೋಗ್ಬೋದು. ಅಲ್ಲಿ ಸನ್ಸೆಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮೌಂಟೇನ್ ಹಿಂದೆಗಡೆ. ಬಿಟ್ಟರೆ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಆಗೋದಂತೂ ಕಾಣಲ್ಲ, ಬಟ್ ಮೌಂಟೇನ್ಸ್ ಏನು ಹೋಗ್ತಿರುತ್ತಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ನಾವಿರೋ ಪ್ಲೇಸ್ ಬಂದು ಬಾಲಿಯ ವೆಸ್ಟ್ ಸೈಡ್ ಇರೋ ತುತ್ತ ತುದಿ ಅಂದರೆ ಭೂಮಿಯ ಪೂರ್ತಿ ಎಂಡ್ ಪಾಯಿಂಟಿಗೆ ಬಂದು ನಿಂತಿದ್ದೀವಿ. ಅಲ್ಲಿ ಎಲ್ಲ ಕಡೆ ಬೀಚಲ್ಲಿ ವೈಟ್ ಸ್ಯಾಂಡ್ ನೋಡಿದ್ದೀವಿ. ನಾವು ಬಂದಿರೋ ಜಾಗ ಹೆಂಗಿದೆ ಅಂದರೆ ಇಲ್ಲಿ ಬ್ಲ್ಯಾಕ್ ಸ್ಯಾಂಡ್ ಇದೆ. ಅದೆಲ್ಲಿದೆ ಗೊತ್ತಾ? ನಂದು ಫೋನ್ ಅಲ್ಲಾಡ್ತಿದೆ ಬಿಕಾಸ್ ಆಫ್ ಎಷ್ಟು ಫಾಸ್ಟಾಗಿ ಬರ್ತಿದೆ ಅಂದರೆ ಗಾಳಿ ಕೂಡ ಮತ್ತು ಅಲೆಗಳು ಕೂಡ ಸಕ್ಕತ್ತಾಗಿದೆ. ಮೈ ಗಾಡ್, ಓ ಶಿಟ್. ನಾವು ಆಕಾಶ ಎಲ್ಲಿ ಭೂಮಿ ಎಲ್ಲಿ ಅಂತೀವಿ. ಆಕಾಶ ಮತ್ತು ಭೂಮಿ ಮಿಲನವಾಗಿರುವ ಜಾಗ ಅಂತ ಹೇಳ್ತಿದ್ರೆ ಅಲ್ಲಿ ಮೇಲೆ ಎಲ್ಲಿದೆ ಆಕಾಶ, ಎಲ್ಲಿ ಮುಗಿಲಿದೆ, ಎಲ್ಲಿಂದ ನೀರು ಸ್ಟಾರ್ಟ್ ಆಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ. ಸ್ಯಾಂಡ್ ಇಸ್ ಕಪ್ಪು ಅಂತ ಅಂದರೆ ಏನು ಕಲರ್ ಅಂತ ನೋಡಿದ್ರೆ ಇದು ಇರ್ಬೋದು ನೋಡಿ, ಅಷ್ಟು ಕಪ್ಪಗಿದೆ, ಸಕ್ಕತ್ತಾಗಿದೆ. ಮೈ ಗಾಡ್, ಈ ಲಹಂಗನ್ ಸ್ವೀಟ್ ಹೆಸರಲ್ಲೇನೋ ಸ್ವೀಟ್ನೆಸ್ ಇದೆ, ಆದರೆ ನಾವು ಹೋಗ್ತಿದ್ದೀವಲ್ಲ ಆ ಹಾದಿಲಂತೂ ಸ್ವೀಟ್ನೆಸ್ ಇಲ್ಲವೇ ಇಲ್ಲ. ಬಿಕಾಸ್ ನಾವು ಎಷ್ಟು ದೂರ ಬಂದಿದ್ದೀವಿ ಅಂದರೆ ನಮ್ಮ ಹಿಂದೆ ಒಂದು ಗಾಡಿ ಇಲ್ಲ, ನಮ್ಮ ಮುಂದೆನೂ ಒಂದು ಗಾಡಿ ಇಲ್ಲ. ಇಲ್ಲಿವರೆಗೂ ನಮ್ಗೆ ಯಾರೂ ಸಿಕ್ಕಿಲ್ಲ, ಬರೀ ರೋಡ್ ಬಿಟ್ಟರೆ ನಾವು ಅಷ್ಟೇ ಇರೋದು. ಆಮೇಲೆ ರೋಡ್ ಮಾತ್ರ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಂದರೆ ನಾವು ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ರೋಡೇ ಕಾಣಿಸಲ್ಲ, ಅಷ್ಟು ಎತ್ತರಕ್ಕಿದೆ. ಒಂದೊಂದು ಸರಿ ಎಷ್ಟು ಕೆಳಗಡೆ ಡೌನ್ ಇದೆ ಅಂದರೆ ಟಿಲ್ ದಟ್ ತುದಿಗೆ ಹೋಗೋವರೆಗೂ ಡೌನ್ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಸೂಪರ್ ಆಗಿದೆ. ಟ್ರಾವೆಲಿಂಗ್ ಮಾತ್ರ
ಸಖತ್ತಾಗಿ ಅನ್ನಿಸ್ತಾ ಇದೆ ನಮಗಂತೂ. Okay. Thank you. Yeah, you're welcome. ಎಷ್ಟೇ ಗೂಗಲ್ ಮ್ಯಾಪ್ನ ನಂಬಿದ್ರೂ ನಿಯರೆಸ್ಟ್ ಇರೋ ಯಾರಾದರೂ ಲೋಕಲ್ ಐಟ್ ಸಿಕ್ಕರೆ ಒಂದು ಸರಿ ಜಾಗನ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ಹೋಗ್ತಿರೋ ಹಾದಿ ತುಂಬ ಕ್ರೌಡೆಡ್ ಅಲ್ಲ, ಆಮೇಲೆ ತುಂಬ ಜನ ಟ್ರಾವೆಲಿಂಗ್ ಕಮ್ಮಿ ಇರೋದ್ರಿಂದ ಒಂದು ಸರಿ ಆ ಕಡೆ ಈ ಕಡೆ ಯಾರಾದರೂ ಕಂಡ್ರೆ ಪಕ್ಕದಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಜಾಗನ. ಆಮೇಲೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವುದೇ ರೀತಿ ನಿಮಗೆ ಬೇಸಿಕ್ ನೆಸೆಸಿಟೀಸ್ ಬೇಕಾಗಿರೋ ಥರ ಯಾವುದೇ ರೀತಿ ಫೆಸಿಲಿಟೀಸ್ ಆಗಿರಲಿ, ಶಾಪ್ಗಳಾಗಿರಲಿ, ತಿನ್ನೋಕ್ಕಾಗಿರಲಿ, ನೀರು ಕುಡಿಯೋಕ್ಕಾಗಿರಲಿ ಎಲ್ಲೂ ಏನೂ ಇಲ್ಲ. ಸೊ ಇಟ್ ಈಸ್ ಬೆಟರ್ ನೀವು ಹೋಗ್ತಾ ಇರಬೇಕಾದ್ರೇ ಅದನ್ನೆಲ್ಲ ಕ್ಯಾರಿ ಮಾಡಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು. ಸೊ ಆಲ್ಮೋಸ್ಟ್ ನಾವಿವಾಗ ಹತ್ತಿರ ಬಂದಿದ್ದೀವಿ. ಇನ್ನೊಂದು 10-15 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಅಲ್ಲಿ ಹೋದ್ಮೇಲೆ ಟಿಕೆಟ್ ಕೌಂಟರಲ್ಲಿ ನಾವು ಎಂಟ್ರಿ ಟಿಕೆಟ್ ತೊಗೊಳ್ಬೇಕು. ಐ ಥಿಂಕ್ 50,000 ಪರ್ ಪರ್ಸನ್ ಇದೆ ಅನ್ಕೋತೀನಿ. ನೋಡೋಣ. ಅಲ್ಲಿ ಹೋದ್ಮೇಲೆ ನಾವು ಜೀಪ್ ಸಫಾರಿ ಮಾಡಿಕೊಂಡು ಆ ಪ್ಲೇಸ್ಗೆ ಹೋಗಬೇಕು. ಏಕೆಂದರೆ ಮಳೆ ಬಂದಿರೋದ್ರಿಂದ ಸಖತ್ ಕೆಸರಾಗಿದೆ. ನಮ್ಮ ಗಾಡಿಗಳ ಟೈರ್ಗಳಿನ ಸೈಜ್ ಇದೆಯಲ್ಲ, ಅದರಲ್ಲಿ ನಾವು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಅಲ್ಲೇ ಜೀಪ್ ಸಫಾರಿ ಮಾಡಬೇಕು. ಅದಕ್ಕೂ ಸಪ್ರೇಟಾಗಿ ಪೇ ಮಾಡಬೇಕು ನಾವು. ನಮ್ಮ ಓನ್ ವಿಲ್ಲಲ್ಲಿ ಹೋಗಬೇಕು ಅಂತಂದರೆ ನಾವು ನಡ್ಕೊಂಡೇ ಹೋಗ್ಬೋದು. ಐ ಥಿಂಕ್ ಇಟ್ ಈಸ್ ಅರೌಂಡ್ 1 to 1.5 ಕಿಲೋಮೀಟರ್ಸ್ ಇದೆ ಇಫ್ ಯು ವಾಂಟ್ ಟು ವಾಕ್. ಬಟ್ ಮಳೆ ಬರ್ತಾ ಇರೋದ್ರಿಂದ ನಾವು ಅದು ಆಪ್ಷನ್ ಸೆಲೆಕ್ಟ್ ಮಾಡಿಲ್ಲ. ನೆನೆಸ್ಕೊಂಡೇ ಬಂದಿದ್ದೀವಿ. ರೇನ್ ಕೋಟ್ ತೊಗೊಂಡಿದ್ದೀವಿ. ಎಲ್ಲಿ ಬಂದಿದ್ದೀವಿ? ಲ್ಯಾಂಗನ್ ಸ್ವೀಟ್. ಹೆಸರಲ್ಲಿ ಸ್ವೀಟ್ ಐತೆ, ಆದರೆ ಬರೋ ವೇನಲ್ಲಿ ಸ್ವೀಟ್ನೆಸ್ ಇಷ್ಟು ಇಲ್ಲ. ವಿ ಹ್ಯಾವ್ ಟ್ರಾವೆಲ್ಡ್ a lot, like 2.5 hours. ಫುಲ್ಲು ನೆನೆಸ್ಕೊಂಡೇ ಬಂದಿದ್ದೀವಿ. ರೇನ್ ಕೋಟ್ ತೊಗೊಂಡಿದ್ದೀವಿ ಸೇಫ್ಟಿಗೆ. ಅದಿತ್ತು ಅಂತಲೇ ಟ್ರಾವೆಲ್ ಮಾಡೋಕ್ಕಾಯಿತು ನಮಗೆ. ಅಮ್ಮ ಏನೇನೆಲ್ಲ ಮಾಡಬೇಕು ನೋಡಿ. ಮೈ ಗಾಡ್, ಇಟ್ ಈಸ್ ರೈನಿಂಗ್. ಸಖತ್ ಗಾಳಿ ಇದೆ. ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತಲೂ ಗೊತ್ತಿಲ್ಲ. ಗಾಳಿ ಕೂಡ ಹಂಗೆ ಇದೆ, ಆಮೇಲೆ ಮಳೆ. ಓ ಕ್ಯೂಟಿ ಪಾಯ್. ಆದರೆ ನನಗೆ ನಾಯಿ ಅಂದರೆ ಬಾಯ. ಸೊ ಇಲ್ಲಿ ಬಂದು ರೀಚ್ ಆದಮೇಲೆ ಗೊತ್ತಾಯಿತು ನಮಗೆ ರೆಸ್ಟ್ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಈವನ್ ಚೇಂಜಿಂಗ್ ರೂಮ್ ಕೂಡ ಇದೆ. ಸೊ ನೀವು ಯೂಸ್ ಮಾಡ್ಬೋದು. ವ್ಯೂ ತೋರಿಸ್ತೀನಿ ಇರಿ ಒಂದು ನಿಮಿಷ. ನಾವು ನೋಡ್ತಿರೋದು ಮೌಂಟ್ ಅಗುಂಗ್ ಅನ್ನೋ ಮೌಂಟೇನ್, ಮತ್ತು ಅದ್ರ ಮೇಲೆ ಕ್ಲೌಡ್ಸ್ ನಿಂತ್ಕೊಂಡಿರೋದು. ಸೊ ನಾವು ನಿಂತಿರೋ ಜಾಗ ಅಲ್ಲಿ ಕಾಣಿಸ್ತಾ ಇರ್ಬೋದು. ಆ ಗಿಡದ ಹತ್ರ ನಾವು ನಿಂತಿದ್ವಿ ಆ್ಯಕ್ಚುಲಿ. ಸೊ ಈ ಥರ ವ್ಯೂ ಕಾಣಿಸ್ತಾ ಇದೆ.
ಈ ಥರ ಕೆಳಗಡೆ ಸ್ಟೆಪ್ಸ್ ಇರುತ್ತೆ, ಅದನ್ನು ಹತ್ಕೊಂಡು ಹೋಗಬೇಕು. ಬಟ್ ತುಂಬ 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 ಕೇರ್ಫುಲ್ ಆಗಿರಬೇಕು. ಅದೇನಾದರೂ ಕಾಲು ಸ್ಲಿಪ್ ಆದರೆ ಸೀದಾ ಸ್ವರ್ಗಕ್ಕೆ. ಸೊ ಕರೆಕ್ಟಾಗಿ ನೀಟಾಗಿ ಹಿಡ್ಕೊಂಡು ಹತ್ತಿ ನಿಂತ್ಕೊಂಡ್ರೆ ಆ ಬರ್ತಿರೋ ಗಾಳಿ ಫೋರ್ಸ್ಗೆ ನಾವೇನಾದ್ರೂ ಆ ಗಿಡ ಹಿಡ್ದಿರಲಿಲ್ಲ ಅಂದರೆ ಹಾರ್ಕೊಂಡು ಹೋಗ್ತಿದ್ವಿ, ಅಷ್ಟು ಫಾಸ್ಟಾಗಿತ್ತು. ಬಟ್ ಒಂಥರ ಚೆನ್ನಾಗಿತ್ತು, ಸೂಪರಾಗಿತ್ತು. ಸೊ ಇವತ್ತಿನ ದಿನ Feb 10th, ಅಂದರೆ ನಾವು ಮದುವೆ ಆಗಿ ಕಂಪ್ಲೀಟ್ 3 ವರ್ಷ ಆಗಿದೆ. ಸೊ ಆ ದಿನನ ಸೆಲೆಬ್ರೇಟ್ ಮಾಡೋಕ್ಕೆ ಈ ಬ್ಯೂಟಿಫುಲ್ ಪ್ಲೇಸಿಗೆ ನಾವು ಬಂದಿದ್ದೀವಿ. ಮಳೆ ಇತ್ತು, ಇವಾಗ ಮಳೆ ಕ್ಲಿಯರ್ ಆಗಿ ಒಂದು ಒಳ್ಳೆ ವ್ಯೂ ಇರೋ ಕ್ಲೌಡ್ಸ್ ಬಂದಿದೆ. ಯು ಕ್ಯಾನ್ ಸಿ ನಾವು ಬಂದಿರೋದು ಲಹಂಗನ್ ಸ್ವೀಟ್. ಇನ್ನೂ ಚೆನ್ನಾಗಿರೋ ವ್ಯೂ ತೋರಿಸ್ತೀನಿ. ಗಾಳಿ ಸಖತ್ತಾಗಿದೆ. ಸ್ವಲ್ಪ ನನ್ನ ವಾಯ್ಸ್ ಏನಾದರೂ ಪ್ರಾಬ್ಲಮ್ ಆದರೆ ಬೇರ್ ಮಾಡ್ಕೊಳ್ಳಿ. ಸಿ, ಯು ಕ್ಯಾನ್ ಕಾಲ್ ದಿಸ್ ಇಸ್ ನಾಟ್ ಅ ಗೇಟ್ ಆಫ್ ಹೆವನ್. ಇನ್ನೊಂದು ಇದೇ ನನಗೆ ಗೇಟ್ ಆಫ್ ಹೆವನ್ ಕಾಣಿಸ್ತಾ ಇದೆ. ಇನ್ನೊಂದಿದೆ ಗೇಟ್ ಆಫ್ ಹೆವನ್, ವಿ ಹ್ಯಾವ್ ಟು ಗೋ ದೇರ್. ಬಟ್ ಫಾರ್ ಮೀ ದಿಸ್ ಇಸ್ ದ ಗೇಟ್ ಆಫ್ ಹೆವನ್. ಐ ಡೋಂಟ್ ನೋ ಅಲ್ಲಿ ಹೆಂಗಿದೆ ವ್ಯೂ ಅಂತ, ಬಟ್ ದಿಸ್ ವ್ಯೂ ಈಸ್ ವಾವ್. ಅಲ್ಲಿ ಆ್ಯಕ್ಚುಲಿ ಮೌಂಟೇನ್ ಇರೋದು, ಆ ಕ್ಲೌಡ್ ಹಿಂದೆ ಮೌಂಟೇನ್ ಇದೆ. ಅದೇನು ಹಿಂಗೆ ಒಂದು ಕ್ಯಾಪ್ ಥರ ಹಾಕಿದಾರಲ್ಲ, ಅದು ಆ್ಯಕ್ಚುಲಿ ಮೌಂಟೇನ್. ಆ ಮೌಂಟೇನ್ ಮೇಲೆ ಕ್ಲಿಯರ್ ಆಗಿ ಕ್ಲೌಡ್ ಬಂದು ಕೂತ್ಕೊಂಡಿದೆ. ಒನ್ಸ್ ಇದು ಕ್ಲಿಯರ್ ಆದರೆ ಅದು ಮೌಂಟೇನ್ ಈ ಥರ ಬಂದು ಕ್ಲೌಡ್ಸ್ ಹಿಂಗೆ ಕಾಣಿಸುತ್ತೆ. ವಾವ್. ಬೆಸ್ಟ್ ವ್ಯೂ ನೋಡ್ಕೊಂಡು ಬಂದಿದ್ದೀವಿ ಇವಾಗ. ಸಾರ್ಥಕ. ವಾಪಸ್ ಊರಿಗೆ ಹೋಗೋಣ ಅಂದ್ರು ನರಡಿ. ನನಗೆಲ್ಲ ಹೋಗ್ಬೇಕು ಅಂತಿತ್ತು, ನಾನು ಬಂದೆ ಅಷ್ಟೇ. ಆಫ್ ಮಾಡಿ ಬ್ಯಾಕ್ ಕ್ಯಾಮ್ರಾ ಮಾಡಿ. ಜರ ಗ್ರಿಪ್ ಹೋಯ್ತಂದ್ರೆ ಮಾತಾಡಕ್ಕೆ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ, ನಾವು ಎಲ್ಲಿ ಹೋಗಿ ಬಂದಿರಬಹುದು ಅಂತ ಅನ್ಸುತ್ತೆ. ಐ ಶೋ ಯು ವೇರ್. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಟ್ರೀ. ಎಲ್ಲಿದೆ ನನ್ನ ಕೈ? ಓ ಮೈ ಗಾಡ್. ಹಾಂ, ಓಕೆ ಓಕೆ, ದ್ಯಾಟ್ ಈಸ್ ದ ಪ್ಲೇಸ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಟ್ರೀ, ಅಲ್ಲಿ ಹೋಗಿದ್ವಿ. ಸಾರಿ, ಇಷ್ಟು ದೂರ ಇದ್ದೀವಿ ನಾವು ಇವಾಗ ಹೋಗಿದ್ದ ಪ್ಲೇಸಲ್ಲಿ. ಝೂಮ್ ಇನ್. ಕೈಯಲ್ಲಿ ಹಾಂ, ಅಲ್ಲೊಂದು ವೈಟ್ ಕಲರ್ ಮನುಷ್ಯ ನಿಂತಿದ್ದಾನಲ್ಲ, ಅಲ್ಲಿ ಹೋಗಿದ್ವಿ. ಮಡ್ ರೈಡ್ ಹೋಗಿದ್ವಿ. ಲುಕ್ ಎಟ್ ದ ಮಡ್. Shit. It is impossible to go with our own vehicle or a car. We have to go by this only. And the place is that. ಸೊ ಇದನ್ನು ಮುಗಿಸ್ಕೊಂಡು ನಾವಿವಾಗ ನೆಕ್ಸ್ಟ್ ಹೊಡ್ತಾ ಇರೋದು ತೀರ್ಥ ಗಂಗಾ ಟೆಂಪಲ್. ಸೊ ಸ್ಟೇ ಟ್ಯೂನ್ಡ್. We will see in the next video. Thank you. Bye bye. And hello. Subscribe to my channel.